ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೆಂಕಟೇಶ್ ಬಿ ಪಾಟೀಲ್. ಸೊ ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ಯಾವತ್ತೂ ಕೂಡ ಒಂದು ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಅಂತ. ಸೊ ಇವತ್ತಿನ ದಿನ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡ್ತಾ ಇದ್ದೀನಿ. ಸೊ ಟಾಪಿಕ್ ಏನಂದ್ರೆ ಪ್ರಚಲಿತ ಜಾಗತಿಕ ಸೂಚ್ಯಾಂಕಗಳು 2020-21 ಅಥವಾ ಗ್ಲೋಬಲ್ ಇಂಡೆಕ್ಸ್ ಗಳನ್ನ ಈ ಒಂದು 2020-21 ಬಂದಿರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಇಂಡೆಕ್ಸ್ ಗಳನ್ನ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ನೋಡಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಇದರಿಂದ ಮೇ ಬಿ ಯಾವುದೇ ಒಂದು ಎಕ್ಸಾಮ್ ತಗೊಂಡ್ರು ಕೂಡ 2 to 3 ಕ್ವಶನ್ಸ್ ಬರುವಂತದ್ದು ಈ ಒಂದು ಜಾಗತಿಕ ಸೂಚ್ಯಂಕಗಳಿಂದ. ಸೊ ಹಾಗಾಗಿ ಈ ಒಂದು ಟಾಪಿಕ್ ಅಲ್ಲಿ ನಾವು ಸಾಮಾನ್ಯವಾಗಿ ನೋಡಬೇಕಾದ್ರೆ ಜಾಗತಿಕ ಹಸಿವಿನ ಸೂಚ್ಯಂಕ ಅಥವಾ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರೀತಾರೆ. ಅದೇ ರೀತಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಆಗಿರ್ಬೋದು, ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಆಗಿರ್ಬೋದು. ಅದೇ ರೀತಿ ಈ ತರ ಸೂಚ್ಯಂಕಗಳನ್ನ ಇವತ್ತಿನ ಒಂದು ಸೆಷನ್ ಅಲ್ಲಿ ಥ್ರೋ MCQ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಎಸ್, ಹಾಗಾಗಿ ಫಸ್ಟ್ ಕ್ವಶನ್ ಇದೆ, ದ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020 ಅಥವಾ ಕನ್ನಡದಲ್ಲಿ ಇದನ್ನ ಪರಿಸರ ಕಾರ್ಯಕ್ಷಮತಾ ಸೂಚ್ಯಂಕ 2020 ಅಂತ ಕರೀತಾರೆ. ಹಾಗಾದ್ರೆ ಈ ಒಂದು ವರದಿಯ ಪ್ರಕಾರ ಭಾರತಕ್ಕೆ ಎಷ್ಟನೇ ಸ್ಥಾನ ದೊರಕಿದೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಇದೆ 162, ಆಪ್ಷನ್ ಬಿ ಇದೆ 164, ಆಪ್ಷನ್ ಸಿ ಇದೆ 166, ಆಪ್ಷನ್ ಡಿ ಇದೆ 168 ಅಂತ. ಸೊ ಹಾಗಾಗಿ ವಿಡಿಯೋನ ಒಂದ್ಸಲ ಪ್ಲಾಸ್ ಮಾಡಿ, ಸೊ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ನ ಕೂಡ ತಿಳಿಸಬಹುದು. ಸೊ ಹಾಗಾಗಿ ಈ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020 ಅಥವಾ ಪರಿಸರ ಕಾರ್ಯಕ್ಷಮತಾ ಸೂಚ್ಯಂಕದಲ್ಲಿ ಭಾರತಕ್ಕೆ ಏನಂದ್ರೆ 168 ರ್ಯಾಂಕ್ ಅನ್ನು ಪಡ್ಕೊಂಡಿದೆ. Okay, India got 168 rank in the environmental performance index of the 2020 ಅಂತ ಇಂಡೆಕ್ಸ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಏನಿದು ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020 ಅಂದ್ರೆ? ಇದು ಏನಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಪ್ರಕಟವಾಗುವಂತ ಒಂದು ರಿಪೋರ್ಟ್ ಆಗಿದೆ ಅಥವಾ ವರದಿಯಾಗಿದೆ. ಇದು ಬೈನಲ್ ರಿಪೋರ್ಟ್ ಅಂತ ಕರಿತೀವಿ. ಈ ವರ್ಷ ರಿಪೋರ್ಟ್ ಅಂದ್ರೆ 2020 ಪ್ರಕಟ ಆಗಿದೆಯಲ್ಲ, ಅದು 12ನೇ ಎಡಿಷನ್ ಆಗಿತ್ತು. ಸೊ ಹಾಗಾಗಿ ಈ ಒಂದು ರಿಪೋರ್ಟ್ ಏನ್ ಮಾಡ್ತಾರೆ ಅಂದ್ರೆ ಸುಮಾರು ನಮ್ಮ ಜಗತ್ತಿನ 180 ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾರೆ. ಈ ಒಂದು ವರದಿಯಲ್ಲಿ ಎಷ್ಟು ಕೊಡ್ತಾರೆ ಅಂದ್ರೆ ಟೋಟಲ್ ಆಗಿ 180 ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾರೆ. ಹಾಗಾಗಿ ಈ ರ್ಯಾಂಕಿಂಗ್ ಕೊಡಬೇಕಾದ್ರೆ ಅಲ್ಲಿ 32 ಅಂಶಗಳನ್ನ ಪರಿಗಣಿಸ್ತಾರೆ. ಟೋಟಲ್ ಆಗಿ ಅದು 11 ವಿಭಾಗಗಳಲ್ಲಿ. ಸೊ ಹಾಗಾಗಿ ಇದನ್ನ ಫಸ್ಟ್ ಪಬ್ಲಿಷ್ ಮಾಡಿರುವಂತಹ ಇಯರ್ ಯಾವ್ದಂದ್ರೆ ಅದು 2002ರಲ್ಲಿ ಫಸ್ಟ್ ಟೈಮ್ ಏನಂದ್ರೆ ಈ ಒಂದು ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನ ಪ್ರಕಟ ಮಾಡ್ತಾರೆ. ಹಾಗಾಗಿ ಈ ಒಂದು ವರದಿಯನ್ನ ಪ್ರಕಟ ಮಾಡುವಂತಹ ಸಂಸ್ಥೆಗಳು ಯಾವ್ದಂತಂದ್ರೆ ಅದು ಯಾಲೆ ಯೂನಿವರ್ಸಿಟಿ, ಕೊಲಂಬಿಯಾ ಯೂನಿವರ್ಸಿಟಿ, ಇನ್ನೊಂದು ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ 3 ಸಂಸ್ಥೆ ಮಾಡುತ್ತೆ. ಪ್ರತಿ ವರ್ಷ ಪ್ರತಿ 2 ವರ್ಷಕ್ಕೊಮ್ಮೆ ಈ ಒಂದು ವರದಿಯನ್ನು ಪ್ರಕಟ ಮಾಡುತ್ತೆ. ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಕರೀತಾರೆ. ಹಾಗಾಗಿ ಈ ವರ್ಷ ಪ್ರಕಟವಾದಂತಹ ಒಂದು ವರದಿಯಲ್ಲಿ ಭಾರತ ಏನ್ ಮಾಡ್ಕೊಂಡಿದೆ ಅಂದ್ರೆ 180 ದೇಶಗಳಲ್ಲಿ, ಅಂದ್ರೆ ಒಟ್ಟು 180 ದೇಶಗಳಲ್ಲಿ ಭಾರತ 168 ರ್ಯಾಂಕ್ ಅನ್ನು ಪಡ್ಕೊಂಡಿದೆ. ನಮ್ಮ ದೇಶದ ಸ್ಕೋರ್ ಆಗಿದೆ ಎಷ್ಟಂದ್ರೆ 27.6 ಸ್ಕೋರ್ ಆಗಿದೆ ಔಟ್ ಆಫ್ ದಿ 100 ಅಂತ. ಅಂದ್ರೆ ಟೋಟಲ್ ಆಗಿ 100 ಮಾರ್ಕ್ಸ್ ಕೊಟ್ಟು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ದೇಶಕ್ಕೆ 27.6 ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ದೇಶದ ಸ್ಥಾನ ಆಗಿದೆ 168 ಔಟ್ ಆಫ್ ದಿ 180 ಕಂಟ್ರಿ ಅಂತ. ಅದೇ ರೀತಿ 2018ರಲ್ಲಿ ನೋಡ್ತಾ ಹೋದ್ರೆ ಆಕ್ಚುಲಿ ಭಾರತ ಸ್ಥಾನ ಆಗಿತ್ತು 127 ಆಗಿತ್ತು. ಓಕೆ, 2018ರಲ್ಲಿ ಭಾರತ ಸ್ಥಾನ 177 ಆಗಿತ್ತು. ಈ ವರ್ಷ 2020ಕ್ಕೆ ಎಷ್ಟಾಗಿದೆ 168 ಆಗಿದೆ ಔಟ್ ಆಫ್ ದಿ 180 ಕಂಟ್ರಿ ಅಂತ. ಸೊ ಹಾಗಾಗಿ ಗೊತ್ತಿರಬೇಕಿಷ್ಟು ನಿಮಗೆ. ಇದರಲ್ಲಿ ಟಾಪ್ ಕಂಟ್ರಿ ಯಾವ್ದು ಅಂತ ಕೇಳಬಹುದು ಎಕ್ಸಾಮ್ ಅಲ್ಲಿ. ಪರಿಸರ ಕಾರ್ಯಕ್ಷಮತಾ ಸೂಚ್ಯಂಕ ಅಥವಾ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020 ಅಲ್ಲಿ ಟಾಪ್ ಕಂಟ್ರಿ ಯಾವ್ದು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಫಸ್ಟ್ ಟಾಪ್ ಇದೆ ಡೆನ್ಮಾರ್ಕ್, ಸೆಕೆಂಡ್ ಟಾಪ್ ಲಕ್ಸೆಂಬರ್ಗ್, ಥರ್ಡ್ ಟಾಪ್ ಸ್ವಿಟ್ಜರ್ಲೆಂಡ್, ಫೋರ್ತ್ ಟಾಪ್ UK, ಫಿಫ್ತ್ ಅಲ್ಲಿ ಫ್ರಾನ್ಸ್ ಇದೆ. ಸೊ ಹೀಗಾಗಿ ಇವೆಲ್ಲ ಕೂಡ ಟಾಪ್ 5 ಕಂಟ್ರಿ ಆಗಿದೆ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಆಫ್ ದಿ 2020ರಲ್ಲಿ. ಅದೇ ರೀತಿ ಬಾಟಮ್ ಕಂಟ್ರಿ ನೋಡ್ತಾ ಹೋದ್ರೆ, ಸೊ ಹಾಗಾದ್ರೆ ಕೆಳಗಿರುವಂತಹ ದೇಶಗಳು ಯಾವ್ದಂದ್ರೆ ಟಾಪ್ ಅಲ್ಲಿ ನೋಡಿ ಎಷ್ಟಿದೆ 180ನೇ ಕಂಟ್ರಿ ಆಗಿದೆ. ಲಿಬೀರಿಯಾ 179 ಇದೆ. ಮಯನ್ಮಾರ್ 178 ಅಲ್ಲಿ ಅಫ್ಘಾನಿಸ್ತಾನ ಇದೆ. 177 ಅಲ್ಲಿ CRL ಇದೆ. ದೀಸ್ ಆರ್ ದಿ ಬಾಟಮ್ 5 ಕಂಟ್ರಿ ಇಂದ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಯಾವುದೇ ಒಂದು ರಿಪೋರ್ಟ್ ಅಂತ ಬಂದ ತಕ್ಷಣ ನಿಮಗೆ ಅದು ಪಬ್ಲಿಷ್ ಮಾಡುವಂತ ಸಂಸ್ಥೆ ಯಾವುದು, ಎಷ್ಟು ವರ್ಷಕ್ಕೊಮ್ಮೆ ಪಬ್ಲಿಷ್ ಮಾಡುತ್ತೆ, ಟಾಪ್ 5 ಕಂಟ್ರಿ ಯಾವುದು, ಬಾಟಮ್ 5 ಕಂಟ್ರಿ ಯಾವುದು, ಎಲ್ಲವನ್ನ ಕೂಡ ನೀವು ಗೊತ್ತಿರಬೇಕಾಗುತ್ತೆ. ಸೊ ಹಾಗಾದಾಗ ಮಾತ್ರ ನೀವು ಅಂದ್ರೆ ಯಾವುದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಕೂಡ ಈಸಿಯಾಗಿ ಆನ್ಸರ್ ನ ಮಾಡ್ತಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ದಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಆಫ್ 2020 ಅಂತ ಕೇಳ್ತಾರೆ. ಅಂದ್ರೆ ಜಾಗತಿಕ ಇನೋವೇಷನ್ ಕನ್ನಡದಲ್ಲಿ ಆವಿಷ್ಕಾರ ಅಂತ ಕರಿತೀವಿ. ಓಕೆನಾ, ಸಾರಿ ಇದಾಗಿಲ್ಲ. ಸೊ ಹಾಗಾಗಿ ಜಾಗತಿಕ ಆವಿಷ್ಕಾರ ಸೂಚ್ಯಂಕ 2020ರಲ್ಲಿ ಭಾರತಕ್ಕೆ ಎಷ್ಟನೇ ಶ್ರೇಣಿ ಅಥವಾ ಸ್ಥಾನ ದೊರಕಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಇದೆ A 18, ಆಪ್ಷನ್ ಬಿ 35, ಆಪ್ಷನ್ ಸಿ 48, ಆಪ್ಷನ್ ಡಿ ಇದೆ 52 ಅಂತಿದೆ. ಸೊ ಹಾಗಾಗಿ ವಿಡಿಯೋನ ಪಾಸ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನು ತಿಳಿಸಬಹುದು. ಸೊ ಹಾಗಾಗಿ ಈ ಜಾಗತಿಕ
ಆವಿಷ್ಕಾರ ಸೂಚ್ಯಂಕ 2020ರಲ್ಲಿ ಭಾರತಕ್ಕೆ 48ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಇಂಡಿಯಾ ಗಾಟ್ 48th ರ್ಯಾಂಕ್ ಇನ್ ದಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಆಫ್ 2020 ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಏನಿದೆ ನೋಡ್ತಾ ಹೋಗೋಣ. ಜಾಗತಿಕ ಆವಿಷ್ಕಾರ ಸೂಚ್ಯಂಕ ಅಂದ್ರೆ, ಸೊ ಹಾಗಾಗಿ ಇದು ಏನಂದ್ರೆ ಪ್ರತಿ ವರ್ಷ ಪ್ರಕಟ ಮಾಡುವಂತ ಒಂದು ರಿಪೋರ್ಟ್ ಆಗಿರುತ್ತೆ. ಈ ವರ್ಷ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ಅಂದ್ರೆ ಅದು ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಕರೀತಾರೆ. ಈ ಒಂದು ಸಂಸ್ಥೆ ಕೂಡ ಇರುತ್ತೆ. ಅದೇ ರೀತಿ ಕಾರ್ನೆಲ್ ಯೂನಿವರ್ಸಿಟಿ ಇರುತ್ತೆ. ಅದೇ ರೀತಿ ಇನ್ಸೀಡ್ ಬಿಸ್ನೆಸ್ ಸ್ಕೂಲ್ ಅಂತ ಬರುತ್ತೆ. 3 ಸಂಸ್ಥೆಗಳು ಕೊಡ್ಕೊಂಡು ಪ್ರತಿ ವರ್ಷ ಏನ್ ಮಾಡ್ತವೆ, ಈ ಜಾಗತಿಕ ಆವಿಷ್ಕಾರ ಸೂಚ್ಯಂಕ ಅಥವಾ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಪ್ರಕಟ ಮಾಡ್ತಾ ಹೋಗ್ತವೆ. ಹಾಗಾದ್ರೆ 2020ರ ಒಂದು ಥೀಮ್ ಆಗಿತ್ತು ಈ ಒಂದು ವರದಿದು ಏನಂದ್ರೆ ಹೂ ವಿಲ್ ಫೈನಾನ್ಸ್ ಇನೋವೇಷನ್ ಅಂತ ಕರಿತೀವಿ ನಾವು. ಅಂದ್ರೆ ಗೊತ್ತಲ್ಲ 2020 ಏನಾಗ್ತದೆ, ನಮ್ಗೆ ಇಡೀ ಜಗತ್ತೇ ಕೋವಿಡ್ ಪ್ಯಾಂಡಮಿಕ್ ಇಂದ ಬಳಲ್ತಾ ಇದೆ. ಆ ಕಾರಣಕ್ಕಾಗಿ ಈ ಆವಿಷ್ಕಾರಕ್ಕೆ ಯಾರೆಲ್ಲ ದುಡ್ಡು ಹಾಕ್ತಾರೆ ಅಂತ ಒಂದು ಕ್ವೆಶನ್ ಮಾಡ್ತಾ ಇದೆ ಈ ಒಂದು ಇಂಡೆಕ್ಸ್ ಅಂತ. ಹಾಗಾಗಿ 2020ರ ಜಾಗತಿಕ ಆವಿಷ್ಕಾರ ಸೂಚ್ಯಂಕದಲ್ಲಿ ಭಾರತಕ್ಕೆ ಎಷ್ಟನೇ ಅಂದ್ರೆ 48ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಇಂಡಿಯಾ ಗಾಟ್ 48th ರ್ಯಾಂಕ್ ಇನ್ ದಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಆಫ್ ದಿ 2020 ಅಂತ. ಸೊ ಹಾಗಾದ್ರೆ ಟಾಪ್ ಅಲ್ಲಿ ಯಾರ್ದಾರ ಅಂತ ಕೇಳ್ಬೋದು. ಸೊ ಹಾಗಾಗಿ ಫಸ್ಟ್ ಟಾಪ್ ಯಾರಂದ್ರೆ ಸ್ವಿಟ್ಜರ್ಲೆಂಡ್ ಇದೆ, ಸೆಕೆಂಡ್ ಟಾಪ್ ಸ್ವೀಡನ್, ಥರ್ಡ್ ಅಲ್ಲಿ US ಅಮೆರಿಕಾ, ಫೋರ್ತ್ ಅಲ್ಲಿ UK, ಫಿಫ್ತ್ ಅಲ್ಲಿ ನೆದರ್ಲ್ಯಾಂಡ್ ಆಗಿದೆ. ಇವೆಲ್ಲ ಕೂಡ ಟಾಪ್ 5 ಕಂಟ್ರಿ ಇನ್ ದಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಕರೀತಾರೆ. ಹಾಗಾದ್ರೆ ಬಾಟಮ್ 5 ಯಾವ್ದಂತ ಕೇಳಬಹುದು. ಲಾಸ್ಟ್ ಅಲ್ಲಿ ಯೆಮೆನ್ ಇದೆ, ಸೊ ಗುನಿಯಾ ಇದೆ, ಸೊ ಮಯನ್ಮಾರ್ ಇದೆ, ನೈಜರ್ ಇದೆ, ಆಮೇಲೆ ಇಥೋಪಿಯಾ ಇದೆ. ಹಾಗೆ ಇಂಡಿಯಾ ನೋಡಿ ಅಂದ್ರೆ 2019ರಲ್ಲಿ ಎಷ್ಟಾಗಿತ್ತು, 52ನೇ ರ್ಯಾಂಕ್ ಬಂದಿತ್ತು. 2020ರಲ್ಲಿ ಭಾರತ ಎಷ್ಟನೇದಾಗಿದೆ, 48 ರ್ಯಾಂಕ್ ಇತ್ತು. 19ರಲ್ಲಿ 52 ಇತ್ತು. 2015ರಲ್ಲಿ ನಮ್ಮ ಭಾರತ ದೇಶ 81 ಇತ್ತು. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇನೋವೇಷನ್ ಅಲ್ಲಿ. ಅದೇ ರೀತಿ ಕೂಡ ಅಂದ್ರೆ ಇಂಡಿಯಾದಲ್ಲಿ ಕೂಡ ಒಂದು ರಿಪೋರ್ಟ್ ಅನ್ನು ಮಾಡ್ತಾರೆ. ಸೊ ಇಂಡಿಯನ್ ಇನೋವೇಷನ್ ಇಂಡೆಕ್ಸ್ ಅಂತ ಕರಿತೀವಿ ನಾವು. ನಮ್ಮ ಕನ್ನಡದಲ್ಲಿ ಭಾರತದ ಆವಿಷ್ಕಾರ ಸೂಚ್ಯಂಕ ಅಂತ ವರದಿಯನ್ನ ಪ್ರತಿ ವರ್ಷ ಪ್ರಕಟ ಮಾಡುತ್ತೆ. ಆ ಸಂಸ್ಥೆ ಯಾವುದಂದ್ರೆ ಅದು ನೀತಿ ಆಯೋಗ. ನೋಡಿ, ನೀತಿ ಆಯೋಗ ಏನ್ ಮಾಡುತ್ತೆ, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸೊ ಭಾರತದ ಆವಿಷ್ಕಾರ ಸೂಚ್ಯಂಕ ಅನ್ನುವಂಥ ವರದಿಯನ್ನ ಪ್ರಕಟ ಮಾಡುತ್ತೆ. ಅದು ನಮ್ಮ ಇಂಡಿಯಾದಲ್ಲಿ ಗ್ಲೋಬಲ್ ಬಂದಾಗ ವಿಪೋ ಏನ್ ಮಾಡುತ್ತೆ, ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ರೆ ಯಾವುದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ನ ಮಾಡಬಲ್ಲಿರಿ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ. ಓಕೆ, ಮಾನವ ಅಭಿವೃದ್ಧಿ ಸೂಚ್ಯಂಕ, ಇದನ್ನ ಇಂಗ್ಲಿಷ್ ನಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರೀತಾರೆ. ಹಾಗಾದ್ರೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ವರದಿಯನ್ನ ಪ್ರಕಟ ಮಾಡುವಂತ ಸಂಸ್ಥೆ ಯಾವ್ದಂತ ಕೇಳ್ತಿದ್ರೆ ವರ್ಲ್ಡ್ ವಿಶ್ವ ಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತಿದೆ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಇದೆ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತಿದೆ. ಆಪ್ಷನ್ ಸಿ ಇದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತಿದೆ. ಆಪ್ಷನ್ ಡಿ ಇದೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಕನ್ನಡದಲ್ಲಿ ವಿಶ್ವಸಂಸ್ಥೆಗಳ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಇಲ್ಲಿ 4 ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಯಾರು ಪ್ರಕಟ ಮಾಡ್ತಾರೆ ಅಂದ್ರೆ, ಸೊ ಹಾಗಾಗಿ ವಿಡಿಯೋನ ಪಾಸ್ ಮಾಡಿ ಕಾಮೆಂಟ್ ಮುಖಾಂತರ ನೀವು ಆನ್ಸರ್ ಅನ್ನ ಹೇಳ್ಬೋದು. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಸೊ ಹಾಗಾಗಿ ಪ್ರತಿ ವರ್ಷ ಮಾನವ ಅಭಿವೃದ್ಧಿ ಸೂಚ್ಯಂಕ ಅನ್ನುವಂಥ ವರದಿಯನ್ನ ಪ್ರಕಟ ಮಾಡುವಂತಹ ಸಂಸ್ಥೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳು ಅಥವಾ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಅಥವಾ 4 ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ. ಸೊ ಈ ಒಂದು ರಿಪೋರ್ಟ್ ಅನ್ನ ಪ್ರತಿ ವರ್ಷ ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಅಂದ್ರೆ ಅದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ UNDP ಅಂತ ಕರಿತೀವಿ ನಾವು. ಹಾಗಾಗಿ ಈ ಒಂದು ಕಲ್ಪನೆಯನ್ನ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂತ ಮೊದಲ ಬಾರಿಗೆ ಕಲ್ಪನೆಯನ್ನು ಕೊಟ್ಟಂತ ಇಬ್ಬರು ಎಕನಾಮಿಸ್ಟ್ ಯಾರಂತಂದ್ರೆ ಅದು ಪಾಕಿಸ್ತಾನದ ಎಕನಾಮಿಸ್ಟ್ ಆಗಿರುವಂತ ಮೆಹಬೂಬ್ ಉಲ್ಲಕ್ ಅವರು ಇವರು. ಅದೇ ರೀತಿ ನಮ್ಮ ಭಾರತದ ಖ್ಯಾತ ಅರ್ಥಶಾಸ್ತ್ರಜ್ಞ ಇರುವಂತಹ ಅಮರ್ತ್ಯ ಸೇನ್ ಅವರು ಮೊಟ್ಟ ಮೊದಲ ಬಾರಿಗೆ 90s ಅಲ್ಲಿ ಅಂದ್ರೆ 1990ರ ಕಾಲಘಟ್ಟದಲ್ಲಿ ಈ ಒಂದು ಕಲ್ಪನೆಯನ್ನ ಇಡೀ ಜಗತ್ತಿಗೆ ಕೊಡ್ತಾರೆ. ಅದುವೇ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಒಂದು ರ್ಯಾಂಕ್ ಅನ್ನು ಕೊಡಬೇಕಾದ್ರೆ, ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡಬೇಕಾದ್ರೆ ಅಲ್ಲಿ 3 ವಿಷಯಗಳನ್ನ ಪರಿಗಣಿಸ್ತಾರೆ ಅಥವಾ 3 ಅಂಶಗಳನ್ನ ಪರಿಗಣಿಸ್ತಾರೆ. ಯಾವುದಂದ್ರೆ ಒಂದು ಎಜುಕೇಶನ್, ಓಕೆ, ಒಂದು ಎಜುಕೇಶನ್ ಶಿಕ್ಷಣ, ಎರಡನೇದ್ದು ಹೆಲ್ತ್ ಆರೋಗ್ಯ, ಮೂರನೇದ್ದು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಶಿಕ್ಷಣ ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅಂತ ಕರೀತಾರೆ, ಜೀವಿತಾವಧಿ ವರ್ಷ. ಎರಡನೇದ್ದು ಶಿಕ್ಷಣ ಅಥವಾ ಲಿಟ್ರೇಸಿ ರೇಟ್ ಸಾಕ್ಷರ ಪ್ರಮಾಣ ಅಂತ ಕರಿತೀವಿ. ಮೂರನೇದ್ದು ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ತಲಾ ಆದಾಯ ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕೂಡ ಕರೀತಾರೆ. ಈ 3 ಅಂಶಗಳನ್ನ ಇಟ್ಕೊಂಡು ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾರೆ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ. ಸೊ ಹಾಗಾಗಿ ಈ ಒಂದು ವರದಿಯಲ್ಲಿ ಏನಾಗಿದೆ, ಸೊ 2020ರಲ್ಲಿ ಭಾರತ ಏನಂತಂದ್ರೆ ಸೊ ಎಷ್ಟನೇ ರ್ಯಾಂಕ್ ಪಡ್ಕೊಂಡಿದೆ ಅಂತ ನೋಡ್ತಾ ಹೋಗೋಣ. ಹಾಗಾಗಿ ಭಾರತ ಏನಂದ್ರೆ 2020ರ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ 131ನೇ ಸ್ಥಾನ ಪಡ್ಕೊಂಡಿದೆ ಔಟ್ ಆಫ್ ದಿ 189 ಕಂಟ್ರಿಗಳಲ್ಲಿ. ಅಂದ್ರೆ ಟೋಟಲ್ ಆಗಿ 189 ಕಂಟ್ರಿಗಳಿಗೆ ರ್ಯಾಂಕಿಂಗ್ ಕೊಡುತ್ತೆ. ಅದ್ರಲ್ಲಿ ನಮ್ಮ ಭಾರತ ದೇಶ
131ನೇ ರ್ಯಾಂಕ್ ಪಡ್ಕೊಂಡಿದೆ. ಸ್ಕೋರ್ ಆಗಿದೆ 0.647 ಇದೆಯಲ್ಲ, ಇದು 2020ಕ್ಕೆ ಭಾರತಕ್ಕೆ ಬಂದಿರುವಂತಹ ಸ್ಕೋರ್ ಆಗಿದೆ. ಅದೇ ರೀತಿ 2019ರಲ್ಲಿ ಭಾರತ ಸ್ಥಾನ ಎಷ್ಟಾಗಿತ್ತು? 129 ಆಗಿತ್ತು ಔಟ್ ಆಫ್ ದಿ 189 ಕಂಟ್ರಿಗಳಲ್ಲಿ. ಹಾಗಾಗಿ 2020ರಲ್ಲಿ ಭಾರತ ಏನಂದ್ರೆ 131ನೇ ಸ್ಥಾನ ಪಡ್ಕೊಂಡಿದೆ ಔಟ್ ಆಫ್ ದಿ 189 ಕಂಟ್ರಿಗಳಲ್ಲಿ. ಇನ್ನು ನಮ್ಮ ನೈಬರ್ ನೋಡ್ತಾ ಹೋದ್ರೆ ನೋಡಿ, ರಷ್ಯಾ ಇದೆಯಲ್ಲ, ಅದು ಎಷ್ಟಾಗಿದೆ? 52ನೇ ಸ್ಥಾನ ಬಂದಿದೆ ನೋಡಿ. ಶ್ರೀಲಂಕಾ 72, ನಮ್ಗಿಂತ ಚೆನ್ನಾಗಿದೆ ಶ್ರೀಲಂಕಾ, ಹೌದಲ್ಲ. ಬ್ರೆಜಿಲ್ ಇದೆ 84, ಚೀನಾ ಇದೆ 85, ನಮ್ಗಿಂತ ತುಂಬಾ ಬೆಟರ್ ಆಗಿದೆ. ಸೌತ್ ಆಫ್ರಿಕಾ 114 ಇದೆ ನೋಡಿ. ಆಫ್ರಿಕಾ ಅಂತ ಕಂಟ್ರಿನೆಂಟ್ ಕೂಡ ನಮ್ಗಿಂತ ತುಂಬಾ ಒಳ್ಳೆ ರ್ಯಾಂಕ್ ಅನ್ನು ಪಡ್ಕೊಂಡಿದೆ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ. ಬಟ್ ಭಾರತ ಎಷ್ಟಿದೆ ಅಂದ್ರೆ 131 ಇದೆ. ಬಾಂಗ್ಲಾದೇಶ್ 133, ನೇಪಾಳ್ 142, ಅದೇ ರೀತಿ ಪಾಕಿಸ್ತಾನ್ 154 ಆಗಿದೆ. ಇವೆಲ್ಲ ಕೂಡ ಏನಂದ್ರೆ ನೈಬರ್ ಕಂಟ್ರಿ ಹೊಂದಿರುವಂತಹ ಒಂದು ರ್ಯಾಂಕಿಂಗ್ಗಳನ್ನು ಕೂಡ ಇರ್ಬೋದು. ಓಕೆನಾ? ಸೊ ಹಾಗಾದ್ರೆ ಟಾಪ್ ಬಂದಿರುವಂತಹ ಕಂಟ್ರಿ ಅಂದ್ರೆ ಟಾಪ್ ಅಲ್ಲಿ ನಾರ್ವೆ ಇದೆ, ಸೆಕೆಂಡ್ ಟಾಪ್ ಅಲ್ಲಿ ಐರ್ಲೆಂಡ್ ಇದೆ, ಥರ್ಡ್ ಟಾಪ್ ಅಲ್ಲಿ ಸ್ವಿಟ್ಜರ್ಲೆಂಡ್ ಇದೆ, ಫೋರ್ತ್ ಟಾಪ್ ಅಲ್ಲಿ ಹಾಂಗ್ಕಾಂಗ್ ಇದೆ, 5ನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಇದೆ. ದೀಸ್ ಆರ್ ದಿ ಟಾಪ್ ಕಂಟ್ರಿ ಇನ್ ದಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ. ಸೊ ಹಾಗಾಗಿ ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ ಈ ಒಂದು ರಿಪೋರ್ಟ್ ಬಗ್ಗೆ. ನೆಕ್ಸ್ಟ್ ರಿಪೋರ್ಟ್ ನೋಡ್ತಾ ಹೋಗೋಣ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ನೋಡಿ, ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇರುತ್ತೆ. ಇದು ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ 2020 ಅಥವಾ ಕನ್ನಡದಲ್ಲಿ ಮಾನವ ಬಂಡವಾಳ ಸೂಚ್ಯಾಂಕ 2020 ಬರುತ್ತೆ. ಹಾಗಾದ್ರೆ ಈ ಮಾನವ ಬಂಡವಾಳ ಸೂಚ್ಯಾಂಕ 2020ರಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ದೊರಕಿದೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಇದೆ 110, ಆಪ್ಷನ್ ಬಿ ಇದೆ 112, ಆಪ್ಷನ್ ಸಿ ಇದೆ 114, ಆಪ್ಷನ್ ಡಿ ಇದೆ 116 ಅಂತ. ಸೊ ಹಾಗಾಗಿ ವಿಡಿಯೋನ ಪಾಸ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಸೊ ಹಾಗಾಗಿ 2020ರ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅಥವಾ ಮಾನವ ಬಂಡವಾಳ ಸೂಚ್ಯಂಕದಲ್ಲಿ ಭಾರತ ಏನಂದ್ರೆ 116ನೇ ಸ್ಥಾನ ಪಡ್ಕೊಂಡಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಭಾರತ ಮಾನವ ಬಂಡವಾಳ ಸೂಚ್ಯಂಕದಲ್ಲಿ 116ನೇ ಸ್ಥಾನ ಪಡ್ಕೊಂಡಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಸೊ ಹಾಗಾದ್ರೆ ರಿಪೋರ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಆಕ್ಚುಲಿ ಈ ಒಂದು ವರದಿಯನ್ನ ಮಾನವ ಬಂಡವಾಳ ಸೂಚ್ಯಂಕ ಅಥವಾ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅನ್ನ ಪ್ರಕಟ ಮಾಡುವಂತಹ ಸಂಸ್ಥೆ ಅಂದ್ರೆ ಅದು ನಮ್ಮ ಒಂದು ಅಂತಾರಾಷ್ಟ್ರೀಯ ವಿಶ್ವ ಬ್ಯಾಂಕ್ ಇದೆಯಲ್ಲ, ಅದು ಪ್ರತಿ ವರ್ಷ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡುತ್ತೆ, ಆಕ್ಚುಲಿ ಇಲ್ಲಿ ಕೂಡ 3 ಅಂಶಗಳನ್ನ ಪರಿಗಣನೆ ಮಾಡ್ಕೊಂಡಿರುತ್ತೆ, ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಒಂದು ಸರ್ವೈವಲ್, ಎರಡನೇದು ಸ್ಕೂಲ್, ಮೂರನೇದು ಹೆಲ್ತ್ ಅಂತ. ಹಾಗಾಗಿ ಈ 3 ಅಂಶಗಳನ್ನ ಪರಿಗಣಿಸಿಕೊಂಡು ಆ ಒಂದು ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ ಈ ಒಂದು ವಿಶ್ವ ಬ್ಯಾಂಕ್. ಅದುವೇ ಮಾನವ ಬಂಡವಾಳ ಸೂಚ್ಯಂಕ ಅಂತ ಕರೀತಾರೆ. ಸೊ ಹಾಗಾಗಿ 2020ರಲ್ಲಿ ಭಾರತ ಏನಂತಂದ್ರೆ ಎಷ್ಟನೇ ಪಡ್ಕೊಂಡಿದೆ? ಸೊ ಅದು 116ನೇ ಸ್ಥಾನ ಪಡ್ಕೊಂಡಿದೆ. ಎಷ್ಟನೇದು? 2020ರಲ್ಲಿ ಭಾರತ 116 ರ್ಯಾಂಕ್ ಅನ್ನು ಪಡ್ಕೊಂಡಿದೆ. ಹಾಗಾಗಿ ಟಾಪ್ ಯಾವ್ದಂತಂದ್ರೆ ಸಿಂಗಾಪುರ್ ಇದೆ. ಓಕೆ, ಈ ಒಂದು ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅಲ್ಲಿ ಟಾಪ್ ಕಂಟ್ರಿ ಅಂದ್ರೆ ಸಿಂಗಾಪುರ್ ಆಗಿರುವಂತದ್ದು. ಸೊ ಗೊತ್ತಿರಬೇಕು. ಸೊ ಅದೇ ರೀತಿ ಭಾರತ 116ನೇ ಸ್ಥಾನ ಪಡ್ಕೊಂಡಿದೆ ಈ ಒಂದು ರ್ಯಾಂಕಿಂಗ್ ಅಲ್ಲಿ. ದಟ್ಸ್ ಇಟ್. ಸೊ ಅರ್ಥ ಆಯ್ತಲ್ಲ? ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನೆಕ್ಸ್ಟ್ ಕ್ವಶನ್ ಇದೆ ಗ್ಲೋಬಲ್ ಟೆರರ್ ಇಂಡೆಕ್ಸ್ 2020 ಅಂತ. ಅಂದ್ರೆ ಜಾಗತಿಕ ಭಯೋತ್ಪಾದಕ ಸೂಚ್ಯಾಂಕ 2020ರಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಅಂತ ಕೇಳ್ತಿದ್ರೆ. ಸೊ ಆಪ್ಷನ್ ಎ ಇದೆ 5th ರ್ಯಾಂಕ್, ಆಪ್ಷನ್ ಬಿ ಇದೆ 6th ರ್ಯಾಂಕ್, ಆಪ್ಷನ್ ಸಿ ಇದೆ 7th ರ್ಯಾಂಕ್, ಆಪ್ಷನ್ ಡಿ ಇದೆ 8th ರ್ಯಾಂಕ್ ಅಂತಿದೆ. ಸೊ ಹಾಗಾಗಿ ವಿಡಿಯೋ ಪಾಸ್ ಮಾಡಿ ನಿಮ್ಮ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಸೊ ಹಾಗಾಗಿ ಈ ಜಾಗತಿಕ ಭಯೋತ್ಪಾದಕ ಸೂಚ್ಯಾಂಕ ಅಥವಾ ಗ್ಲೋಬಲ್ ಟೆರರ್ ಇಂಡೆಕ್ಸ್ 2020ಯಲ್ಲಿ ಇಂಡಿಯಾ ಗಾಟ್ ದ 8th ರ್ಯಾಂಕ್ ಅಂತ ಇರ್ಬೋದು. ನಮ್ಮ ದೇಶ ನೋಡಿ ಅಂದ್ರೆ 8ನೇ ಒಂದು ಟೆರರ್ ಅಫೆಕ್ಟೆಡ್ ಕಂಟ್ರಿ ಆಗಿದೆ. ಸೊ ಹಾಗಾಗಿ ಇಂಡಿಯಾ ಗಾಟ್ ದ 8th ರ್ಯಾಂಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ. ಸೊ ರೀಸೆಂಟ್ ಆಗಿ ಕೂಡ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ರಿಲೀಸ್ ಆಯಿತು, ಅದುವೇ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಅಂತ ಕರಿತೀವಿ 2020ರಲ್ಲಿ. ಹಾಗಾಗಿ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ಯಾವ್ದಂತಂದ್ರೆ ಅದು ಸೊ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತ ಕರೀತಾರೆ. ಶಾಂತಿ ಮತ್ತು ಆರ್ಥಿಕ ಸಂಸ್ಥೆ ಅಂತ ಬರುತ್ತೆ. ಇದೊಂದು ಆಸ್ಟ್ರೇಲಿಯಾದ ಸಿಡ್ನಿ ಬೇಸ್ ಒಂದು ಎನ್ಜಿಒ. ಇದೇನ್ ಮಾಡುತ್ತೆ, ಆಸ್ಟ್ರೇಲಿಯಾದ ಸಿಡ್ನಿ ಇರುವಂತಹ ಒಂದು ಎನ್ಜಿಒ ಇದೆ, ಅದೇ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತ ಕರೀತಾರೆ. ಇದೇನ್ ಮಾಡುತ್ತೆ, ಪ್ರತಿ ವರ್ಷ ಎಲ್ಲಾ ದೇಶಗಳಿಗೆ ಒಂದು ಭಯೋತ್ಪಾದಕ ಕೃತ್ಯಗಳನ್ನು ಎಷ್ಟಾಗಿದೆ ಅಂತ ಏನ್ ಮಾಡುತ್ತೆ ಎಸ್ಟಿಮೇಟ್ ಮಾಡಿಕೊಂಡು ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಅದುವೇ ಸೊ ಗ್ಲೋಬಲ್ ಟೆರರ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಈ ವರ್ಷ ಕೂಡ ಕೊಟ್ಟಿದೆ ರ್ಯಾಂಕಿಂಗು. ಸೊ ಅದರಲ್ಲಿ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನ ಇದೆ ನೋಡಿ, 8ನೇ ಸ್ಥಾನ ಇದೆ ನೋಡಿ. ಹಾಗಾದ್ರೆ ಟಾಪ್ ಯಾವ್ದಿದೆ? ಅಫ್ಘಾನಿಸ್ತಾನ ಇದೆಯಲ್ಲ, ಜಗತ್ತಿನಲ್ಲಿ ಅತಿ ಹೆಚ್ಚು ಭಯೋತ್ಪಾದಕ ಒಂದು ಕೃತ್ಯಗಳಾಗುವಂಥದ್ದು ಅಫ್ಘಾನಿಸ್ತಾನದಲ್ಲಿ ಟಾಪ್ ಇದೆ. ಸೆಕೆಂಡ್ ಟಾಪ್ ಅಂದ್ರೆ ಇರಾಕ್, ಥರ್ಡ್ ಅಲ್ಲಿ ನೈಜೀರಿಯಾ, 4th ಅಲ್ಲಿ ಸಿರಿಯಾ, 5th ಅಲ್ಲಿ ಸೊಮಾಲಿಯಾ, 6th ಅಲ್ಲಿ ಯೆಮೆನ್, 7th ಅಲ್ಲಿ ಪಾಕಿಸ್ತಾನ್, 8ನೇದು ಇಂಡಿಯಾ, 9ನೇ ಸ್ಥಾನದಲ್ಲಿದೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ಸ್ ಆಫ್ ದಿ ಕಾಂಗೋ. ಸೊ ಹಾಗಾಗಿ ಇವೆಲ್ಲ ಕೂಡ ಟಾಪ್ 10 ಕಂಟ್ರಿಗಳಾಗಿದೆ ಈ ಒಂದು ಗ್ಲೋಬಲ್ ಟೆರರ್ ಇಂಡೆಕ್ಸ್ ಅಲ್ಲಿ. ಬಾಟಮ್ 5 ಅಂದ್ರೆ ನೋಡಿ, ಇಲ್ಲಿ ಏನಾಗುತ್ತೆ, ಟೆರರಿಸ್ಟ್ ಆಕ್ಟಿವಿಟಿ ತುಂಬಾ ಕಡಿಮೆ ಇದೆ ಅಂತ ಅರ್ಥ. ಬಾಟಮ್ 5 ಅಂದ್ರೆ ಅದರಲ್ಲಿ ಯಾವ್ದಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ,
ತುರ್ಕಿ ಅದು ಲಾಸ್ಟ್ ಅಲ್ಲಿ ಇದೆ, ಅಂದ್ರೆ ಅಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ತುಂಬಾ ಕಡಿಮೆ ಅಂತ, ಒಂಥರ 0% ಅಂತ ಇರ್ಬೋದು. ಅದೇ ರೀತಿ ತುರ್ಕಿಮೆನಿಸ್ತಾನ್, ಟೋಗೋ, ಟೈಮರ್, ದ ಗ್ಯಾಂಬಿಯಾ ಇದೆಯಲ್ಲ, ಇವೆಲ್ಲ ಕೂಡ ಬಾಟಮ್ 5 ಕಂಟ್ರಿ ಆಗಿದೆ. ಇಲ್ಲಿ ಟೆರರ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಅಥವಾ 0 ಆಕ್ಟಿವಿಟಿ ಅಂತ ಕೂಡ ಕರಿಬಹುದು. ಬಟ್ ಇಲ್ಲಿ ಹೆಂಗಂದ್ರೆ ನಮಗೆ 100% ಆಕ್ಟಿವಿಟೀಸ್ ಇರುವಂತದ್ದು, ಅದು ಟೆರರಿಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ, ಅದುವೇ ಗ್ಲೋಬಲ್ ಟೆರರ್ ಇಂಡೆಕ್ಸ್ ಅಂತ. ಇದನ್ನ ಪ್ರಕಟ ಮಾಡುವಂತ ಒಂದು NGO ಅಂದ್ರೆ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತ ಕರೀತಾರೆ. ಇದರ ಒಂದು ಕೇಂದ್ರ ಕಚೇರಿ ಇರುವಂತದ್ದು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿದೆ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2020 ಅಥವಾ ವಿಶ್ವ ಸಂತೋಷ ವರದಿ 2020ರಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ದೊರಕಿದೆ ಅಂತ ಕೇಳ್ತಾರೆ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂತ ಪಬ್ಲಿಷ್ ಮಾಡುತ್ತೆ ಪ್ರತಿ ವರ್ಷ. ಹಾಗಾದ್ರೆ ಅದರಲ್ಲಿ ಈ ವರ್ಷ ಪ್ರಕಟವಾಗಿರೋದ್ರಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಇದೆ 140, ಆಪ್ಷನ್ ಬಿ ಇದೆ 142, ಆಪ್ಷನ್ ಸಿ ಇದೆ 144, ಆಪ್ಷನ್ ಡಿ ಇದೆ 146 ಅಂತಿದೆ. ಹಾಗಾದ್ರೆ ಸೊ ವಿಡಿಯೋನ ಪಾಸ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ನ ತಿಳಿಸಬಹುದು. ಸೊ ಹಾಗಾಗಿ ಈ ವಿಶ್ವ ಸಂತೋಷ ವರದಿ 2020ರಲ್ಲಿ ಭಾರತಕ್ಕೆ 144ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 144 ಔಟ್ ಆಫ್ ದಿ. ಸೊ ಏನಂದ್ರೆ ಇಲ್ಲಿ ಭಾರತ ಏನ್ ಮಾಡ್ಕೊಂಡಿದೆ ಅಂದ್ರೆ, ಸೊ ಟೋಟಲ್ ಆಗಿ ಇರುವಂತಹ ಕಂಟ್ರಿಗಳಲ್ಲಿ ನಮ್ಮ ದೇಶ 140ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ನೋಡ್ತಾ ಹೋಗೋಣ ಈ ಒಂದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅನ್ನ. ಸೊ ಹಾಗಾಗಿ ಪ್ರತಿ ವರ್ಷ ಈ ಒಂದು ವಿಶ್ವ ಸಂತೋಷ ವರದಿಯನ್ನು ಪ್ರಕಟ ಮಾಡುವಂತಹ ಸಂಸ್ಥೆ ಅಂದ್ರೆ ಅದು ವಿಶ್ವಸಂಸ್ಥೆಯ ಅಭಿವೃದ್ಧಿ, ಓಕೆ, ವಿಶ್ವಸಂಸ್ಥೆಯ ಪರಿಹಾರ ಜಲ ಅಂತ ಕರಿತೀವಿ ನಾವು, ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ವರ್ಕ್ ಅಂತ ಕರಿತೀವಿ, ಅಥವಾ ಶಾರ್ಟ್ಕಟ್ ಆಗಿ SDSN ಅಂತ ಕರಿತೀವಿ. ಹೌದಾ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ವರ್ಕ್ ಇದೆಯಲ್ಲ, ಇದು ಕೂಡ ಒಂದು ವಿಶ್ವಸಂಸ್ಥೆ ಅಂಗಸಂಸ್ಥೆ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಪ್ರತಿ ವರ್ಷ ಏನ್ ಮಾಡುತ್ತೆ ಅಂದ್ರೆ ಇದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡುತ್ತೆ. ಇನ್ನು ಕನ್ನಡದಲ್ಲಿ ಸೊ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ ಅಂತ ಕರೀತಾರೆ. ಸೊ ಓಕೆನಾ. ಸೊ ಹಾಗಾಗಿ ಇದನ್ನ ಯಾವಾಗ ಇದು ಮಾಡುತ್ತೆ ಅಂದ್ರೆ, ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂದ್ರೆ ಮಾರ್ಚ್ 20 ಇದೆಯಲ್ಲ, ಮಾರ್ಚ್ 20ನ್ನ ವಿಶ್ವ ಸಂತೋಷ ದಿನನಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಹಾಗಾಗಿ ಸೊ ಇದನ್ನ ಪ್ರತಿ ವರ್ಷ ಅದೇ ದಿನದಂದು ಈ ಒಂದು ವರದಿಯನ್ನು ಪ್ರಕಟ ಮಾಡುತ್ತೆ. ಸೊ ಅದುವೇ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂತ. ಪಬ್ಲಿಷ್ ಮಾಡುವಂತ ಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ನಮ್ಮ ದೇಶ ಭಾರತ ಏನಂದ್ರೆ 2020ರಲ್ಲಿ ಈ ಒಂದು ವಿಶ್ವ ಸಂತೋಷ ವರದಿಯಲ್ಲಿ ಎಷ್ಟನೇ ರ್ಯಾಂಕ್ ಪಡ್ಕೊಂಡಿದೆ ಅಂದ್ರೆ, ಸೊ 140 ರ್ಯಾಂಕ್ ಅನ್ನು ಪಡ್ಕೊಂಡಿದ್ವಿ, 144th ರ್ಯಾಂಕ್ ಅಂತ. ಹಾಗಾಗಿ 2019ರಲ್ಲಿ ನಮ್ಮದು 140 ಇತ್ತು, ಈಗ ಎಷ್ಟಾಗಿದೆ 2020ರಲ್ಲಿ 144 ಆಗಿದೆ. ಓಕೆ, ಅದರಲ್ಲಿ ನೋಡಿ ಈ ನೇಪಾಳ ಇದೆಯಲ್ಲ, ಅದು ನಮ್ಗಿಂತ ತುಂಬಾ ಹ್ಯಾಪಿ ಆಗಿದೆ. ಎಷ್ಟಿದೆ 92 ಇದೆ. ಈವನ್ ಪಾಕಿಸ್ತಾನ ತಗೊಂಡ್ರು ಕೂಡ ನಮ್ಗಿಂತ ಚೆನ್ನಾಗಿರುತ್ತೆ, ಅಲ್ಲಿ ಕೂಡ ಎಷ್ಟಿದೆ 64ನೇ ರ್ಯಾಂಕ್ ಇದೆ, 64ನೇ ರ್ಯಾಂಕ್ ಇದೆ. ಬಾಂಗ್ಲಾದೇಶ ಇದೆಯಲ್ಲ ಅದು 107 ರ್ಯಾಂಕ್ ಇದೆ. ಶ್ರೀಲಂಕಾ 130 ಇದೆ ನೋಡಿ. ಅಂದ್ರೆ ಇವನ್ ನಮ್ಮ ಏನ್ ಸೌತ್ ಏಷ್ಯಾ ಇದೆಯಲ್ಲ ಅದರಲ್ಲಿ ಎಲ್ಲ ಕಂಟ್ರಿಗಳು ಕಂಪೇರ್ ಮಾಡಿದಾಗ ನಮ್ಮ ದೇಶದಲ್ಲಿ ಹ್ಯಾಪಿನೆಸ್ ತುಂಬಾ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಇವನ್ ಪಾಕಿಸ್ತಾನ ನೋಡಿ 66 ಇದೆ, ಗುಡ್ ರ್ಯಾಂಕ್ ಅಂತ. ಓಕೆನಾ. ಇದರಲ್ಲಿ ಟಾಪ್ ಕಂಟ್ರಿ ಬಂದ್ರೆ ನೋಡ್ತಾ ಹೋದ್ರೆ ವಿಶ್ವ ಸಂತೋಷ ವರದಿಯಲ್ಲಿ ಟಾಪ್ ಕಂಟ್ರಿ ನೋಡಿದ್ರೆ ಫಸ್ಟ್ ಅಲ್ಲಿ ಫಿನ್ಲ್ಯಾಂಡ್ ಅಂದ್ರೆ ಅಲ್ಲಿ ತುಂಬಾ ಹ್ಯಾಪಿ ಇದ್ದಾರೆ ಪೀಪಲ್ಸ್. ಸೆಕೆಂಡ್ ರ್ಯಾಂಕ್ ಅಲ್ಲಿ ಡೆನ್ಮಾರ್ಕ್ ಇದೆ, ಥರ್ಡ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ, ಫೋರ್ತ್ ಅಲ್ಲಿ ಐಸ್ಲ್ಯಾಂಡ್ ಇದೆ, ಫಿಫ್ತ್ ಅಲ್ಲಿ ನಾರ್ವೆ ಇದೆ. ಸೊ ದೀಸ್ ಆರ್ ದಿ ಟಾಪ್ 5 ಕಂಟ್ರಿ ಇನ್ ದ ಸೊ ಗ್ಲೋಬಲ್ ಹ್ಯಾಪಿನೆಸ್ ರಿಪೋರ್ಟ್ ಅಥವಾ ಜಾಗತಿಕ ಹಸಿವಿನ ವರದಿ ಅಂತ ಕರೀತಾರೆ. ಇನ್ನು ಬಾಟಮ್ ಕಂಟ್ರಿ ನೋಡ್ತಾ ಹೋದ್ರೆ ಆಕ್ಚುಲಿ ಬಾಟಮ್ ಅಲ್ಲಿ ಬರುತ್ತೆ ನೋಡಿ, ಲಾಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ಇದೆ, ಸೌತ್ ಸುಡಾನ್ ಇದೆ, ಜಿಂಬಾಬ್ವೆ ಇದೆ, ರುವಾಂಡಾ ಇದೆ, ಆಮೇಲೆ ರಿಪಬ್ಲಿಕ್ ಆಫ್ ಸೆಂಟ್ರಲ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆ ನೋಡಿ. ಸೊ ಎಲ್ಲ ಕೂಡ ಬಾಟಮ್ ಕಂಟ್ರಿ ಅಂದ್ರೆ ಹ್ಯಾಪಿನೆಸ್ ತುಂಬಾ ಇಲ್ಲಿ ಕಡಿಮೆ ಇರುವಂತ ದೇಶಗಳು ಅಂತ ಕರಿಬಹುದು. ಬಿಕಾಸ್ ಆಫ್ ದಿ ಪಾವರ್ಟಿ ಆಗಿರ್ಬೋದು, ಇಲಿಟ್ರೇಸಿ ಆಗಿರ್ಬೋದು, ಈ ಕಾರಣಕ್ಕಾಗಿ ಆ ದೇಶಗಳಿಂದ್ರೆ ತುಂಬಾ ಸ್ಟ್ರಗಲ್ ಮಾಡ್ತಿರುವಂತ ಕಂಟ್ರಿಗಳು ಅಂತ ಇರ್ಬೋದು. ಅದುವೇ ಗ್ಲೋಬಲ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ರಿಪೋರ್ಟ್. ನೆಕ್ಸ್ಟ್ ಕ್ವಶನ್ ಇದೆ. ಓಕೆ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ವರದಿ ಅಂತಿದೆಯಲ್ಲ. ಸೊ ಹಾಗಾದ್ರೆ ಈ ಒಂದು ರಿಪೋರ್ಟ್ ಅನ್ನ ಅಥವಾ ಇಂಡೆಕ್ಸ್ ಅನ್ನ ಯಾರು ಪ್ರಕಟ ಮಾಡ್ತಾರೆ ಅಂತ ಕೇಳ್ತಿದ್ರೆ, ಸೊ ಆಪ್ಷನ್ ಎ ಇದೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಅಂತಿದೆ, ಆಪ್ಷನ್ ಬಿ ಇದೆ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತಿದೆ, ಆಪ್ಷನ್ ಸಿ ಇದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತಿದೆ, ಆಪ್ಷನ್ ಡಿ ಇದೆ ನನ್ ಆಫ್ ದಿ ಅಬೋ ಅಂತ. ಹಾಗಾದ್ರೆ ಈ ಜಾಗತಿಕ ಲಿಂಗಾಂತರ ಸೂಚ್ಯಾಂಕ ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನ ಯಾರು ಪ್ರಕಟ ಮಾಡ್ತಾರೆ ಅಂದ್ರೆ, ಸುಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದು ವಿಶ್ವ ಆರ್ಥಿಕ ವೇದಿಕೆ. ಓಕೆ, ವರ್ಲ್ಡ್ ಎಕನಾಮಿಕ್ ಫೋರಂ ಏನ್ ಮಾಡುತ್ತೆ, ಪ್ರತಿ ವರ್ಷ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡುತ್ತೆ. ಸೊ ಅದುವೇ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಥವಾ ಜಾಗತಿಕ ಲಿಂಗಾಂತರ ಸೂಚ್ಯಂಕ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ಏನಿದೆ ರಿಪೋರ್ಟ್ ಅಂತ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಪ್ರತಿ ವರ್ಷ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಥವಾ ಜಾಗತಿಕ ಲಿಂಗಾಂತರ ಸೂಚ್ಯಂಕವನ್ನ ಪ್ರಕಟ ಮಾಡುವ ಸಂಸ್ಥೆ ಅಂದ್ರೆ ಅದು ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಆಗಿದೆ. ಇದು ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದ್ರೆ 2006ರಿಂದ ಪ್ರತಿ ವರ್ಷ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಇದೆ. ಇದು ಸುಮಾರು 153 ದೇಶಗಳಿಗೆ ರ್ಯಾಂಕಿಂಗ್ ಕೊಡುತ್ತೆ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ. ಹಾಗಾಗಿ
ಈ ಒಂದು ರ್ಯಾಂಕಿಂಗ್ ಕೊಡಬೇಕಾದ್ರೆ ಅಲ್ಲಿ 4 ವಿಷಯಗಳನ್ನ ಪರಿಗಣಿಸ್ತಾರೆ. ಯಾವುದಂತಂದ್ರೆ ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಅಪಾರ್ಚುನಿಟಿ ಅಂತ ಕರೀತಾರೆ. ಅಂದ್ರೆ ಹೆಣ್ಮಕ್ಳು ಒಂದು ದೇಶದಲ್ಲಿ ಏನಾಗಿರ್ಬೇಕು, ಆರ್ಥಿಕವಾಗಿ ಭಾಗವಹಿಸಬೇಕು, ಜೊತೆಗೆ ಅವಕಾಶಗಳಿರ್ಬೇಕಂತ ಹೇಳ್ತಿದ್ದಾರೆ. ಆಪ್ಷನ್ ಎರಡನೇ ಓದಿರುವಂಥದ್ದು ಕಂಡೀಷನ್ ಅಂದ್ರೆ ಎಜುಕೇಶನ್ ಅಟೈನ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಆ ದೇಶದ ಹೆಣ್ಣು ಮಕ್ಕಳ ಶೈಕ್ಷಣಿಕ ಪ್ರಮಾಣವನ್ನು ಕೂಡ ನೋಡ್ತಾರೆ. ಅದೇ ರೀತಿ ಹೆಲ್ತ್ ಅಂಡ್ ಸರ್ವೈವಲ್ ಅಂದ್ರೆ ಆರೋಗ್ಯ ಕೂಡ ನೋಡ್ತಾರೆ. ಅದೇ ರೀತಿ ಪೊಲಿಟಿಕಲ್ ಎಂಪವರ್ಮೆಂಟ್ ಅಂದ್ರೆ ರಾಜಕೀಯ ಸಬಲೀಕರಣ ಅಂತ. ಹಾಗಾಗಿ ಈ 4 ಅಂಶಗಳು ನೋಡಿಕೊಂಡು ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾರೆ. ಇಲ್ಲಿ 153 ದೇಶಗಳಿಗೆ ಆ ಒಂದು ಸಂಸ್ಥೆ ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಕರೀತಾರೆ. ಓಕೆ, ಸೊ ಹಾಗಾದ್ರೆ ಭಾರತ ನೋಡ್ತಾ ಹೋಗೋಣ. 2020ರಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡ್ಕೊಂಡಿದ್ರೆ 112ನೇ ಸ್ಥಾನ ಪಡ್ಕೊಂಡಿದೆ ನೋಡಿ. ಓಕೆ, ಇಂಡಿಯಾ ಗಾಟ್ 112 ರ್ಯಾಂಕ್ ಔಟ್ ಆಫ್ ದಿ 153 ಒಂದು ಕಂಟ್ರಿಗಳು ಅಂತ ಹೇಳ್ಬೋದು 2020ರಲ್ಲಿ. ಹಾಗೆ 2019ರಲ್ಲಿ ಭಾರತ ಎಷ್ಟಿತ್ತು, 108ನೇ ಸ್ಥಾನ ಇತ್ತು. ಬಟ್ ರೀಸೆಂಟ್ ಆಗಿ ಮತ್ತೆ 4 ಸ್ಥಾನಗಳಿಂದ ಕೆಳಗಡೆ ಬಂದಿರುವುದು ನಮ್ಮ ಭಾರತ. ಇನ್ನು ನಮ್ಮ ನೋಡಿ ಅದೇ ರೀತಿ 2006 ಎಷ್ಟಿತ್ತು, ನಮ್ದು 98 ಇತ್ತು. ಮತ್ತೆ ಏನಾಗ್ತದೆ, ತುಂಬಾ ಅದು ಸೊ ಲೋ ಆಗ್ತದೆ ಅಂತ ಹೇಳ್ಬೋದು ರ್ಯಾಂಕಿಂಗ್ ಅಂತ ಹೇಳ್ಬೋದು. ಹಾಗಾಗಿ ನೋಡಿ ಚೈನಾ ಇದೆಯಲ್ಲ ಎಷ್ಟಿದೆ, 106 ಇದೆ. ಅದೇ ರೀತಿ ಶ್ರೀಲಂಕಾ 102 ಇದೆ, ನೇಪಾಳ ಇದೆ 101, ಬ್ರೆಜಿಲ್ 92, ಇಂಡೋನೇಷ್ಯಾ 85, ಬಾಂಗ್ಲಾದೇಶ್ 50. ಇವೆಲ್ಲ ಕೂಡ ನಮ್ಮ ಒಂದು ನೈಬರ್ ಕಂಟ್ರಿಗಳ ದೇಶಗಳ ರ್ಯಾಂಕಿಂಗ್ ಆಗಿದೆ. ಹಾಗಾಗಿ ಭಾರತ 112ನೇ ರ್ಯಾಂಕ್ ಪಡ್ಕೊಂಡಿದೆ ಔಟ್ ಆಫ್ ದಿ 153 ಕಂಟ್ರಿಗಳಲ್ಲಿ. ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂದ್ರೆ ನಮ್ಮ ದೇಶದಲ್ಲಿ ಕೂಡ ಏನಾಗಿದೆ, ಜಾಗತಿಕ ಲಿಂಗಾಂತರ ತುಂಬಾ ಜಾಸ್ತಿ ಇರುವಂತೆ ಗೊತ್ತಾಗುತ್ತೆ ಈ ಒಂದು ರ್ಯಾಂಕಿಂಗ್ ಮುಖಾಂತರ. ಹಾಗಾದ್ರೆ ಇದರಲ್ಲಿ ಟಾಪ್ ಕಂಟ್ರಿ ಯಾವುದಂದ್ರೆ, ಟಾಪ್ ಅಲ್ಲಿ ಇರುವಂತದ್ದು ಐಸ್ಲ್ಯಾಂಡ್ ಕಂಟ್ರಿ ಇದೆ. ಸ್ಮಾಲ್ ಕಂಟ್ರಿ ಇದೆ, ಅಲ್ಲಿ ಜಾಸ್ತಿ ಏನ್ ಮಾಡುತ್ತೆ, ಹೆಣ್ಮಕ್ಳಿಗೆ ಕೂಡ ಒಂದು ಅಪರ್ಚುನಿಟಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಗ್ಯಾಪ್ ಕಡಿಮೆ ಇದೆ, ರ್ಯಾಂಕ್ ಚೆನ್ನಾಗಿದೆ. ಹಾಗಾಗಿ ಫಸ್ಟ್ ಅಲ್ಲಿ ಐಸ್ಲ್ಯಾಂಡ್ ಇದೆ, ಸೆಕೆಂಡ್ ಅಲ್ಲಿ ನಾರ್ವೆ ಇದೆ, ಥರ್ಡ್ ಅಲ್ಲಿ ಫಿನ್ಲ್ಯಾಂಡ್ ಇದೆ, ಫೋರ್ತ್ ಅಲ್ಲಿ ಸ್ವೀಡನ್ ಇದೆ, ಫಿಫ್ತ್ ಅಲ್ಲಿ ನಿಕಾರ್ಗುವಾ, ಸಿಕ್ಸ್ತ್ ಅಲ್ಲಿ ನ್ಯೂಜಿಲೆಂಡ್, ಸೆವೆಂತ್ ಅಲ್ಲಿ ಐರ್ಲೆಂಡ್, ಸೊ 8th ಅಲ್ಲಿ ಸ್ಪೇನ್ ಇದೆ, 9th ಅಲ್ಲಿ ರುವಾಂಡಾ, 10th ಅಲ್ಲಿ ಜರ್ಮನ್ ಇದೆ. ದೀಸ್ ಆರ್ ದಿ ಟಾಪ್ 5 ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಬಾಟಮ್ ಬಂದಾಗ ನೋಡಿ ಎಷ್ಟಿದೆ ಅಂದ್ರೆ, ಲಾಸ್ಟ್ ಅಲ್ಲಿ ಯೆಮೆನ್ ಇದೆ, ಅದಕ್ಕಿಂತ ಇಂಚೆ ಇದೆ ಪಾಕಿಸ್ತಾನ ಇದೆ, ಅದಕ್ಕಿಂತ ಇಂಚೆ ಸೊ ಆಮೇಲೆ ಸೊ ಜಪಾನ್ ಇದೆ. ದೀಸ್ ಆರ್ ದಿ ಬಾಟಮ್ 3 ಕಂಟ್ರಿ ಅಂತ ಹೇಳ್ಬೋದು ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇದು ಕೂಡ ಇಂಪಾರ್ಟೆಂಟ್, ರೀಸೆಂಟ್ ಆಗಿ ರಿಪೋರ್ಟ್ ಪಬ್ಲಿಷ್ ಆಗಿದೆ. ಅದುವೇ ಜಾಗತಿಕ ಹಸಿವಿನ ಸೂಚ್ಯಂಕ ಅಥವಾ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನುವಂತ ಒಂದು ರ್ಯಾಂಕಿಂಗ್ ಕೊಡಬೇಕಾದ್ರೆ ಅಲ್ಲಿ ಕೆಳಗಿನ ಯಾವ ವಿಷಯಗಳನ್ನ ಇಲ್ಲಿ ಪರಿಗಣಿಸ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ಒಂದು ಚೈಲ್ಡ್ ವೇಸ್ಟಿಂಗ್ ಅಂತಿದೆ, ಎರಡನೇದು ಚೈಲ್ಡ್ ಸ್ಟಂಟಿಂಗ್ ಅಂತಿದೆ, ಚೈಲ್ಡ್ ಅಂಡರ್ ನರಿಶ್ಮೆಂಟ್ ಅಂತಿದೆ, ಆಪ್ಷನ್ ಡಿ ಇದೆ ಆಲ್ ಆಫ್ ದಿ ಅಬವ್ ಅಂತಿದೆ. ಹಾಗಾದ್ರೆ ಈ ಜಾಗತಿಕ ಹಸಿವಿನ ಸೂಚ್ಯಂಕ, ಓಕೆ, ಜಾಗತಿಕ ಹಸಿವಿನ ಸೂಚ್ಯಂಕ ವರದಿಯನ್ನ ಪ್ರಕಟ ಮಾಡಬೇಕಾದ್ರೆ ಕೆಳಗಿನ ಯಾವ ವಿಷಯಗಳನ್ನ ಪರಿಗಣಿಸ್ತಾರೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ 4 ಅಂಶಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ಈ ಒಂದು ರ್ಯಾಂಕಿಂಗ್ ಕೊಡಬೇಕಾದ್ರೆ ಇಲ್ಲಿ ಮಕ್ಕಳ ವ್ಯರ್ಥ ಬೆಳವಣಿಗೆ, ಕುಂಠಿತ ಬೆಳವಣಿಗೆ, ಅಪೌಷ್ಟಿಕತೆ ಅನ್ನುವಂಥ ಅಂಶಗಳನ್ನು ಕೂಡ ಇಲ್ಲಿ ಪರಿಗಣಿಸ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಲ್ ಆಫ್ ದಿ ಅಬವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಹಾಗಾದ್ರೆ ಈ ರೀತಿ ನೋಡ್ತಾ ಹೋಗೋಣ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಥವಾ ಜಾಗತಿಕ ಹಸಿವಿನ ಸೂಚ್ಯಂಕ ಅಂತ. ಸೊ ಹಾಗಾಗಿ ನೋಡ್ತಾ ಇದ್ದಾರೆ ಇಮೇಜ್ ನೋಡಿರೋಂಥರೆಲ್ಲ ಹೊಟ್ಟೆ ಏನು ಕರಳು ಕಿತ್ತಿ ಬರುತ್ತೆ, ಹೌದಾ? ಮಗು ಏನಂದ್ರೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇದೆ ಅಂತ ಹೇಳ್ಬೋದು. ಸೊ ನೋಡಿ ಹೌದಾ, ಇವೆಲ್ಲ ಕೂಡ ಬೆಗ್ಗರ್ಸ್, ಎಷ್ಟೋ ಜನ ಬೆಗ್ಗರ್ಸ್ ಇರ್ತಾರೆ ನಮ್ಮ ದೇಶದಲ್ಲಿ, ಜಾಸ್ತಿ ಆಗ್ತದೆ ಬಿಕಾಸ್ ಆಫ್ ದಿ ಹಂಗರ್ ಅಂತ ಹೇಳ್ಬೋದು ನೋಡಿ. ಎಸ್, ಹಾಗಾಗಿ ಈ ಒಂದು ರಿಪೋರ್ಟ್ ಇದೆಯಲ್ಲ ಪ್ರತಿ ವರ್ಷ ಪ್ರಕಟ ಮಾಡ್ತಾರೆ, ಅದುವೇ ಜಾಗತಿಕ ಹಸಿವಿನ ಸೂಚ್ಯಂಕ ಅಂತ ಕರೀತಾರೆ. ಸೊ ಹೌದಾ, ಇದನ್ನ ಫಸ್ಟ್ ಪಬ್ಲಿಷ್ ಮಾಡಿದ್ದೆ ಯಾವಾಗಂದ್ರೆ 2006 ಪಬ್ಲಿಷ್ ಮಾಡಿದ್ದಾರೆ. ಸೊ ಹಾಗಾಗಿ 2020 ಪಬ್ಲಿಷ್ ಆಯ್ತಲ್ಲ, ಇದು 15ನೇ ಒಂದು ಎಡಿಷನ್ ಆಗಿತ್ತು, ಅದುವೇ ಜಾಗತಿಕ ಹಸಿವಿನ ಸೂಚ್ಯಂಕ ಅಂತ. ಹಾಗಾದ್ರೆ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ, ಇದನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆಗಳಂದ್ರೆ ಒಂದು ವೆಲ್ಟ್ ಹಂಗರ್ ಇಲ್ಫ್ ಅಂತ ಒಂದು ಎನ್ಜಿಒ ಇದೆ. ಓಕೆ, ವೆಲ್ಟ್ ಹಂಗರ್ ಇಲ್ಫ್ ಅಂತ ಇದೆಯಲ್ಲ, ಇದು ಒಂದು ಎನ್ಜಿಒ ಆಗಿದೆ. ಇನ್ನೊಂದು ಎನ್ಜಿಒ ಇದೆ ಕನ್ಸರ್ನ್ ವರ್ಲ್ಡ್ ಅಂತ ಕರೀತಾರೆ. ಸೊ ಹಾಗಾಗಿ ಒಂದು ವೆಲ್ಟ್ ಹಂಗರ್ ಇಲ್ಫ್ ಅಂತಿದೆ, ಇನ್ನೊಂದು ಕನ್ಸರ್ನ್ ವರ್ಲ್ಡ್ ಅಂತಿದೆ, ಇನ್ನೊಂದು ಬರುತ್ತೆ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ ನಾವು. ಅಂದ್ರೆ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಆಹಾರ ಸಂಶೋಧನಾ ನೀತಿ ಸಂಸ್ಥೆ ಅಂತ ಇರುತ್ತೆ. ಎರಡಕ್ಕೂ ಅಕ್ಷರೇ ಈ 3 ಸಂಸ್ಥೆಗಳು ಕೊಡ್ಕೊಂಡು ಏನ್ ಮಾಡುತ್ತೆ, ಪ್ರತಿ ವರ್ಷ ಈ ಒಂದು ಜಾಗತಿಕ ಹಸಿವಿನ ಸೂಚ್ಯಂಕ ಅನ್ನುವಂಥ ವರದಿಯನ್ನು ಕೊಡ್ತವೆ. ಸೊ ಅದುವೇ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರೀತಾರೆ. ಹಾಗಾಗಿ 2020 ಕೂಡ ಈ ಒಂದು ರ್ಯಾಂಕಿಂಗ್ ಕೊಟ್ಟರು. ನಾನು ಆಗಲೇ ಹೇಳ್ತಿದ್ದೆ, ಈ ಒಂದು ರ್ಯಾಂಕಿಂಗ್ ಕೊಡಬೇಕಾದ್ರಲ್ಲಿ 4 ವಿಷಯಗಳನ್ನ ಪರಿಗಣಿಸ್ತಾರೆ. ಒಂದು ಅಂಡರ್ ನರಿಶ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ಅಪೌಷ್ಟಿಕತೆ ಅಥವಾ ಕುಪೋಷಣ ಅಂತ ಕರಿತೀವಿ. ಎರಡನೇದು ಚೈಲ್ಡ್ ವೇಸ್ಟಿಂಗ್ ಅಂತ ಕರೀತಾರೆ. ಏನಂದ್ರೆ ಹಿಂಗ ನೋಡಿ, ಚೈಲ್ಡ್ ವೇಸ್ಟಿಂಗ್ ಅಂದ್ರೆ ಲೋ ವೆಯ್ಟ್ ಫಾರ್ ದಿ ಹೈಟ್ ಅಂತ ಕರೀತಾರೆ. ಅಂದ್ರೆ ಮಗು ಹೈಟ್ ಆಗಿರುತ್ತೆ, ಅದರದೇ ವೆಯ್ಟ್ ಬೆಳೆದಿರಂಗಿಲ್ಲ, ಅದು ನಾವು ವಾಸ್ಟಿಂಗ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಫ್ಯಾಕ್ಟರ್ ಬರುತ್ತೆ
ಚೈಲ್ಡ್ ಸ್ಟಂಟಿಂಗ್ ಅಂತ ಕರಿತೀವಿ. ಇಲ್ಲಿ ಏನಾಗಿರುತ್ತೆ ನೋಡಿ ಅಂದ್ರೆ ಲೋ ಹೈಟ್ ಫಾರ್ ದಿ ಏಜ್ ಅಂತ. ಮಗು ಏನಾಗಿರುತ್ತೆ ಏಜ್ ಆಗ್ತಾ ಹೋಗುತ್ತೆ, ಬಂದ್ರೆ ಅದು ಕುಬ್ಜಾಗಿರುತ್ತೆ, ಅದನ್ನ ನಾವು ಸ್ಟಂಟಿಂಗ್ ಅಂತ ಕರಿತೀವಿ. ಇನ್ನೊಂದು ಚೈಲ್ಡ್ ಮೋರ್ಟಾಲಿಟಿ ಅಂದ್ರೆ ಒಂದು ಮಗು ಹುಟ್ಟಿದ 5 ವರ್ಷದಲ್ಲಿ ಒಳಗಡೆ ಡೆತ್ ಆದರೆ ಅದನ್ನು ನಾವು ಮಕ್ಕಳ ಮರಣ ಅಂತ ಕರೀತಾರೆ. ಹಾಗಾಗಿ ಈ 4 ಅಂಶಗಳು ಇಟ್ಕೊಂಡು ಏನ್ ಮಾಡುತ್ತೆ ದೇಶಗಳಿಗೆ ರ್ಯಾಂಕಿಂಗ್ ಕೊಡುತ್ತೆ. ಸೊ ಅದುವೇ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರೀತಾರೆ. ಓಕೆನಾ? ಎಸ್. ಹಾಗಾದ್ರೆ ಈ ವರ್ಷ ಕೂಡ 2020 ಕೂಡ ರ್ಯಾಂಕಿಂಗ್ ಕೊಟ್ಟರು ನೋಡಿ. ಇಡೀ ಜಗತ್ತಿನಲ್ಲಿ ನಮ್ಮ ಗ್ಲೋಬಲ್ ಹಂಗರ್ ಎಷ್ಟಿದೆ ಅಂತಂದ್ರೆ ಅದು 18.2% ಏನಂದ್ರೆ ನಮ್ಮ ಇದು ಸ್ಕೋರ್ ಆಗಿದೆ. ಅಂದ್ರೆ ಟೋಟಲ್ ಆಗಿ ಈವನ್ ಜಗತ್ತಲ್ಲಿ ಎಷ್ಟಾಗಿದೆ ಅಂದ್ರೆ 18.2% ಏನಾಗಿದೆ ಅಂದ್ರೆ ಅಷ್ಟು ಗ್ಲೋಬಲ್ ಕಾಡ್ತಾ ಇದೆ. ಬಿಕಾಸ್ ಆಫ್ ಈ ವರ್ಷ ನಮಗೆ ಸ್ಪೆಷಾಲಿಟಿ ಅಂದ್ರೆ COVID-19 ಪ್ಯಾಂಡಮಿಕ್ ಆಗಿರ್ಬೋದು, ಇನ್ನೊಂದು ಎಕನಾಮಿಕ್ ಸ್ಲೋಡೌನ್ ಆಗಿರ್ಬೋದು. ಈ ಕಾರಣಕ್ಕಾಗಿ ಜಗತ್ತಿನಲ್ಲಿ ಮತ್ತೆ ಹಂಗರ್ ಪ್ರಮಾಣ ಅಥವಾ ಹಸಿವಿನ ಪ್ರಮಾಣ ಜಾಸ್ತಿ ಆಗಿರುವಂಥದ್ದು. ಹಾಗಾದ್ರೆ ಭಾರತ ರ್ಯಾಂಕ್ ನೋಡ್ತಾ ಹೋಗೋಣ. 2020 ಭಾರತ ನೋಡಿ ಎಷ್ಟು ಅಂದ್ರೆ 107 ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಇದ್ದು, ಅದರಲ್ಲಿ ಭಾರತ ಎಷ್ಟನೇ ಅಂದ್ರೆ 94ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದೆ. ಇಂಡಿಯಾ ಗಾಟ್ 94 ಔಟ್ ಆಫ್ ದಿ 117 ಕಂಟ್ರಿ ಇನ್ ದಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆಫ್ ದಿ 2020 ಅಂತ. ಹಾಗೆ ನಮ್ಮ ದೇಶದ ಸ್ಕೋರ್ ಆಗಿದೆ 27.2 ಇದೆ ನೋಡಿ. ಎಷ್ಟಿದೆ ನಮ್ಮ ದೇಶ ಸ್ಕೋರ್ ಆಗಿದೆ 27.2 ಸ್ಕೋರ್ ಆಗಿದೆ. ಜೊತೆಗೆ 2019 ನಮ್ಮ ಸ್ಕೋರ್ ನಮ್ಮ ಒಂದು ರ್ಯಾಂಕ್ ಎಷ್ಟಿತ್ತು ಅಂದ್ರೆ ಅದು 102 ಇತ್ತು ಔಟ್ ಆಫ್ ದಿ 107 ಕಂಟ್ರಿಗಳಿಗೆ. ಹಾಗೆ ನೋಡಿ ಇನ್ನು ನೈವರ್ತು ಬಂದಾಗ ನೇಪಾಳ 73 ಚೆನ್ನಾಗಿದೆ, ಪಾಕಿಸ್ತಾನ 88 ನಮ್ಗಿನ ಚೆನ್ನಾಗಿದೆ, ಅದೇ ರೀತಿ ಬಾಂಗ್ಲಾದೇಶ್ 75 ಇದೆ, ಇಂಡೋನೇಷ್ಯಾ 70 ಇದೆ. ಹೌದಾ? ಇನ್ನೇನಂದ್ರೆ ಈ ಸೌತ್ ಈಸ್ಟ್ ನೇಷನ್ ಇದೆಯಲ್ಲ, ಸೌತ್ ಏಷ್ಯನ್ ಕಂಟ್ರಿಗಳಲ್ಲಿ ಭಾರತ ತುಂಬಾ ವರ್ಸ್ಟ್ ಆಗಿರುವಂತಹ ಒಂದು ನಮ್ಮ ಪರ್ಫಾರ್ಮೆನ್ಸ್ ಹೊಂದಿರುವಂಥದ್ದು ಈ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ. ಅದರಲ್ಲಿ ನಮ್ದು 94 ಔಟ್ ಆಫ್ ದಿ 117 ಕಂಟ್ರಿಗಳಲ್ಲಿ ಇಂದ ಕ್ಯಾಟಗರಿ ಹಾಕಿದರೆ ಅದು ಸೀರಿಯಸ್ ಕ್ಯಾಟಗರಿ ಇದೆ ನೋಡಿ. ನಮ್ಮ ದೇಶ ತುಂಬಾ ಗಂಭೀರ ಸ್ಥಿತಿಯಲ್ಲಿರುವಂತಹ ಒಂದು ಹಸಿವಿನ ಸ್ಥಿತಿಯನ್ನ ನಮ್ಮ ದೇಶ ಬಳತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ರಿಪೋರ್ಟ್ ಪ್ರಕಾರ. ಓಕೆ, ಹಾಗಾದ್ರೆ ಟಾಪ್ ಅಲ್ಲಿ ಯಾವ್ದು ಕಂಟ್ರಿ ಇದೆ ನೋಡ್ತಾ ಹೋಗೋಣ. ಫಸ್ಟ್ ಅಲ್ಲಿ ಬೆಲಾರಸ್ ಇದೆ, ಸೆಕೆಂಡ್ ಅಲ್ಲಿ ಬೋಸ್ನಿಯಾ ಅರ್ಜಿಗೋನಿಯಾ ಇದೆ, ಥರ್ಡ್ ಅಲ್ಲಿ ಬ್ರೆಜಿಲ್, ಫೋರ್ತ್ ಅಲ್ಲಿ ಚಿಲಿ, ಫಿಫ್ತ್ ಅಲ್ಲಿ ಚೀನಾ ಇದೆ ನೋಡಿ. ಸೊ ಹಾಗಾಗಿ ಇವೆಲ್ಲ ಕೂಡ ಟಾಪ್ 5 ಕಂಟ್ರಿ. ಅಂದ್ರೆ ಈ ದೇಶದಲ್ಲಿ ಹಂಗರ್ ಪ್ರಮಾಣ ತುಂಬಾ ಕಡಿಮೆ ಇದೆ, ಹಸಿವಿನ ಪ್ರಮಾಣ ತುಂಬಾ ಕಡಿಮೆ ಇದೆ ಅಂತ ಅರ್ಥ ಆಗುತ್ತೆ. ಓಕೆನಾ? ಇನ್ನು ಬಾಟಮ್ ನೋಡ್ತಾ ಹೋಗೋಣ. ಬಾಟಮ್ ಅಲ್ಲಿ ಇರುವಂತದ್ದು 107 ದೇಶ ಆಗಿದೆ. ಚಾಡ್ ಇದೆ, ಆಮೇಲೆ ಬುರುಂಡಿ ಇದೆ, ಅದೇ ರೀತಿ ಟೈಮೂರ್ ಲೆಸ್ಟೆ ಇದೆ, 105ರಲ್ಲಿ ಮೆಡ್ಗಾಸ್ಕರ್ ಇದೆ, ಜಿಬೋಟಿ, ಗುನಿಯಾ, ಹೌದಾ, ಆಮೇಲೆ ನೈಜರ್, ಇವೆಲ್ಲ ಕೂಡ ಆಕ್ಚುಲಿ ಮತ್ತೆ ಹೈತಿ, ಮೊಜಾಂಬಿಕ್ ಇದೆಯಲ್ಲ, ಇವೆಲ್ಲ ಕೂಡ ಬಾಟಮ್ 5 ಕಂಟ್ರಿ ಇದೆ. ಅಂದ್ರೆ ಈ ದೇಶಗಳಲ್ಲಿ ಹಸಿವಿನ ಪ್ರಮಾಣ ತುಂಬಾ ಯಥೇಚ್ಛವಾಗಿದೆ ಅಂತ ಅರ್ಥ. ದಟ್ ಇಸ್ ಕಾಲ್ಡ್ ದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಥವಾ ಜಾಗತಿಕ ಹಸಿವಿನ ಸೂಚಕ ಅಂತ ಕರೀತಾರೆ. ಇದನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಕನ್ಸರ್ನ್ ವರ್ಲ್ಡ್ ವೈಡ್, ವೆಲ್ಟ್ ಹಂಗರ್ ಇಲ್ಫ್, ಇನ್ನೊಂದು ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ 3 ಸಂಸ್ಥೆ ಮಾಡುತ್ತೆ. ಪ್ರತಿ ವರ್ಷ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಅದುವೇ ಜಾಗತಿಕ ಹಸಿವಿನ ಸೂಚಕ ಅಂತ ಕರೀತಾರೆ. ಅದರಲ್ಲಿ ನಮ್ಮ ಭಾರತ ದೇಶ 94 ಆಗಿದೆ ಔಟ್ ಆಫ್ ದಿ 107 ಕಂಟ್ರಿಗಳಲ್ಲಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2020 ಅಥವಾ ಕನ್ನಡದಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ 2020ರಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಅಂತ ಕೇಳ್ತಾರೆ. ಹೌದಾ? ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಪಡ್ಕೊಂಡಿದೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಇದೆ 142, ಆಪ್ಷನ್ ಬಿ ಇದೆ 144, ಆಪ್ಷನ್ ಸಿ ಇದೆ 146, ಆಪ್ಷನ್ ಡಿ ಇದೆ 141 ಅಂತಿದೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ, ಎಕ್ಸ್ಪ್ಲನೇಷನ್ ಗೊತ್ತಾಗುತ್ತೆ ನಿಮಗೆ. ಹೀಗಾಗಿ ಈ ಒಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ವರದಿ ಅಥವಾ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಆಫ್ 2020 ಅಂತ ಕರೀತಾರೆ. ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡೋ ಸಂಸ್ಥೆ ಯಾವುದಂತಂದ್ರೆ ಅದು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನೋ ಒಂದು NGO ಇದೆ. ಓಕೆನಾ? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂಥ ಒಂದು NGO ಇದೆ. ಇದು 2002ರಿಂದ ಏನ್ ಮಾಡುತ್ತೆ, ಪ್ರತಿ ದೇಶಗಳಿಗೆ ಕೂಡ ಒಂದು ಅಲ್ಲಿರುವಂತ ಪತ್ರಿಕಾ ಸ್ವಾತಂತ್ರ್ಯವನ್ನು ನೋಡಿಕೊಂಡು ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಅದುವೇ ನಾವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ನಮ್ಮ ಭಾರತ ದೇಶ 2020ರಲ್ಲಿ ಎಷ್ಟನೇ ರ್ಯಾಂಕ್ ಪಡ್ಕೊಂಡಿದೆ? 142 ರ್ಯಾಂಕ್ ಅನ್ನು ಪಡ್ಕೊಂಡಿದೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ನೋಡಿ ಆಪ್ಷನ್ಸ್ ಯಾವ್ದಾಗುತ್ತೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 2020ರಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಇಂಡಿಯಾ ಗಾಟ್ 142 ರ್ಯಾಂಕ್ ಅಂತ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ಇದನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ಯಾವ್ದಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಕರೀತಾರೆ. ಇದೊಂದು ಪ್ಯಾರಿಸ್ ಬೇಸ್ಡ್ NGO ಇದು. ಹೌದಾ? ಫ್ರಾನ್ಸ್ ಅಲ್ಲಿ ಇರುವಂತಹ ಕ್ಯಾಪಿಟಲ್ ಆಗಿರುವಂತ ಪ್ಯಾರಿಸ್ ಇದೆಯಲ್ಲ, ಅಲ್ಲಿ ಇರುವಂತಹ ಒಂದು NGO ಇದೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಏನ್ ಮಾಡುತ್ತೆ, ಇದು ಪ್ರತಿ ವರ್ಷ 180 ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಕರೀತಾರೆ. ಹಾಗಾದ್ರೆ ಟಾಪ್ ಅಲ್ಲಿ ಯಾವ್ದಂತ ಕೇಳಬಹುದು ನೀವು. ಟಾಪ್ ಕಂಟ್ರಿ ಅಂದ್ರೆ ನಾರ್ವೆ ಇದೆ, ಸೆಕೆಂಡ್ ಟಾಪ್ ಫಿನ್ಲ್ಯಾಂಡ್, ಥರ್ಡ್ ಟಾಪ್ ಡೆನ್ಮಾರ್ಕ್, ಫೋರ್ತ್ ಟಾಪ್ ಸ್ವೀಡನ್ ಇದೆ, ಫಿಫ್ತ್ ಅಲ್ಲಿ ನೆದರ್ಲ್ಯಾಂಡ್ ಇದೆ. ಸೊ ಹೀಗಾಗಿ ಇವೆಲ್ಲ ಕೂಡ ಟಾಪ್ 5 ಕಂಟ್ರಿಗಳಾಗಿದೆ. ಇಲ್ಲಿ ಏನಂದ್ರೆ ಈ ಒಂದು ಎಸ್ಪೆಷಲಿ ಪ್ರೆಸ್ಗಳಿಗೆ ಅಂದ್ರೆ ಪತ್ರಿಕೆಗೆ ತುಂಬಾ ಸ್ವತಂತ್ರ ಕೊಡುವಂತಹ ದೇಶಗಳಾಗಿದೆ ಈ ಒಂದು ನಾರ್ವೆ, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಸ್ವೀಡನ್ ಅಂತ. ಅದೇ ರೀತಿ ಬಾಟಮ್ ಕಂಟ್ರಿ ನೋಡ್ತಾ ಹೋದ್ರೆ ಆಕ್ಚುಲಿ 180ನೇ ಸ್ಥಾನದಲ್ಲಿದೆ ನಾರ್ತ್ ಕೊರಿಯಾ,
ತುರ್ಕಿಮೆನಿಸ್ತಾನ್, ಎರಿಟ್ರಿಯಾ, ಚೀನಾ, ಜಿಬೌಟಿ ಇದೆಯಲ್ಲ, ಇಲ್ಲಿ ಪತ್ರಿಕೆಯನ್ನ ಮಾಡೋದು ತುಂಬಾ ಕಷ್ಟದ ಕೆಲಸ. ಮತ್ತೆ ಸರ್ಕಾರದ ಮೇಲೆ ತುಂಬಾ ರೆಸ್ಟ್ರಿಕ್ಷನ್ ಆಗಿ ಯಾರಾದರೂ ಸರ್ಕಾರದ ಅಪೋಸಿಟ್ ಆಗಿ ರಿಪೋರ್ಟ್ ಮಾಡಿದವ್ರನ್ನ ಅರೆಸ್ಟ್ ಮಾಡ್ತಾರೆ. ಆ ತರ ಒಂಥರ ಡಿಕ್ಟೇಟರ್ಶಿಪ್ ಕಂಟ್ರಿಗಳಲ್ಲಿ ಇವು, ಹೌದಾ. ನಾರ್ತ್ ಕೊರಿಯಾ, ತುರ್ಕಿಮೆನಿಸ್ತಾನ್, ಎರಿಟ್ರಿಯಾ, ಚೀನಾ, ಜಿಬೌಟಿ ಇದೆಯಲ್ಲ, ಇವೆಲ್ಲ ಕೂಡ ಒಂಥರ ಡಿಕ್ಟೇಟರ್ ಸ್ಟೇಟ್ಸ್ ಅಂತ ಇರ್ಬೋದು. ಹಾಗಾಗಿ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ತುಂಬಾ ಕಡಿಮೆ ಅಥವಾ 0% ಅಂತ ಹೇಳ್ಬೋದು. ಸೊ ಅದನ್ನ ನಾವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗೆ ನೋಡಿ, ಕೆಲವೊಂದು ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ ನಿಮಗೆ ರಿಪೋರ್ಟ್ಸ್ ಬಗ್ಗೆ. ಜಸ್ಟ್ ನಾನು ಗ್ಲಾನ್ಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಈ ವರ್ಲ್ಡ್ ಎಕನಾಮಿಕ್ ಫೋರಮ್ ಇದೆಯಲ್ಲ, ಈ ಒಂದು ಏನ್ ಮಾಡುತ್ತೆ, ಇದು ಸಂಸ್ಥೆ ಈ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಂಕವನ್ನು ಪ್ರಕಟ ಮಾಡುವಂತಹ ಸಂಸ್ಥೆ ಅಂದ್ರೆ ಅದು ಯಾವುದಾಗಿದೆ, ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗಿದೆ. ಅದೇ ರೀತಿ ಟ್ರಾವೆಲ್ ಅಂಡ್ ಟೂರಿಸಂ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತ ಕರೀತಾರೆ. ಇದನ್ನು ಪಬ್ಲಿಷ್ ಮಾಡೋದು ಕೂಡ ಹಾಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗಿದೆ. ಅದೇ ರೀತಿ ವರ್ಲ್ಡ್ ಎನರ್ಜಿ ಔಟ್ಲುಕ್ ಅಂತ ಕರೀತಾರೆ. ಇದನ್ನ ಪ್ರಕಟ ಮಾಡುವಂತಹ ಸಂಸ್ಥೆ ಅಂದ್ರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತಿದೆ. ಸೊ ಅದೇ ರೀತಿ ನೋಡಿ, ಹೌದಾ, ಆಲ್ರೆಡಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಹೇಳಿದ್ದೀನಿ, ಇದು ಕೂಡ ಕ್ಲಾಸ್ ಅಲ್ಲಿ ಆಗಿದೆ. ಈ ತರ ರಿಪೋರ್ಟ್ಗಳು ಮಾಡ್ತಾ ಹೋಗುತ್ತೆ. ಅದೇ ರೀತಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಇದೆಯಲ್ಲ, ಅಂದ್ರೆ ಕನ್ನಡದಲ್ಲಿ ಜಾಗತಿಕ ಆರ್ಥಿಕ ಮುನ್ನೋಟ ಅಂತ ಕರಿತೀವಿ. ಇದನ್ನ ಪ್ರಕಟ ಮಾಡುವ ಸಂಸ್ಥೆ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿದೆ. ಓಕೆನಾ. ಸೊ ಹಾಗಾಗಿ ಇವೆಲ್ಲ ಕೂಡ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಆಗಿದೆ. ಅದೇ ರೀತಿ ನೋಡಿ, ಅಂದ್ರೆ ಇನ್ನೊಂದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಅದೇ ರೀತಿ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಂತ ಬರುತ್ತೆ ಪ್ರತಿ ವರ್ಷ. ಇದನ್ನ ಪ್ರಕಟ ಮಾಡುವಂತ ಸಂಸ್ಥೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇವೆಲ್ಲ ಕೂಡ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ರಿಪೋರ್ಟ್ಸ್ ಆಗಿದೆ. ಒಂದ್ಸಲ ನೋಡ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಓಕೆ, ನಮಗೆಲ್ಲ ಗೊತ್ತಿರುವಂತೆ ನಾನು ಕೂಡ ಅನ್ಅಕಾಡೆಮಿಲಿ ಟಾಪ್ ಎಜುಕೇಟರ್ ಆಗಿ ಅಥವಾ ವೆರಿಫೈಡ್ ಎಜುಕೇಟರ್ ಆಗಿ ಟೀಚ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅನ್ಅಕಾಡೆಮಿಲಿ ಪ್ಲಸ್ ಕೋರ್ಸ್ ಜಾಯ್ನ್ ಆಗಬೇಕಾದ್ರೆ ದಯವಿಟ್ಟು ನನ್ನ ರೆಫರಲ್ ಕೂಡ ಆಗಿರುವಂತಹ VMB ಪಾಟೀಲ್ ಬಳಕೆ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.